ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಯ್ ಬಾಯ್ ರಂಜಿತ್. ರಾಜರಾಜೇಶ್ವರಿಯಲ್ಲಿ ಇರುವ ಶ್ರೀ ಷಣ್ಮುಗ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ. ಒಂದು ಅದ್ಭುತವಾದ ದೇವಾಲಯ. 6 ಮುಖದ ಶ್ರೀ ಷಣ್ಮುಗ ಸ್ವಾಮಿ 2006ರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅವರ ಹೆಸರು ಡಾಕ್ಟರ್ ಆರ್ ಅರುಣಾಚಲ. ವಿನ್ಯಾಸಗೊಳಿಸಿ ನಿರ್ಮಿಸಿದರು. ಯಾರಾದರೂ ಕೆಂಗೇರಿಯಲ್ಲಿ ಇರೋರಾದರೆ 8 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ರಾಜರಾಜೇಶ್ವರಿ ನಗರಕ್ಕೆ. ಷಣ್ಮುಗವನ್ನು ತಮಿಳಿಗರು ಮುರುಘಾ ಎಂದು ಪೂಜಿಸುತ್ತಾರೆ. ಕನ್ನಡಿಗರು ಷಣ್ಮುಗ ಎಂದು ಪೀಠಾಧಿಪತಿಗಳು ಮತ್ತು ಶೃಂಗೇರಿ ಶ್ರೀ ಶಾರದಾ ಪೀಠದ 36 ಶ್ರೀ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರು ದೇವಸ್ಥಾನದ ಶಂಕುಸ್ಥಾಪನೆ ಮಾಡಿದರು. ಸ್ವಾಮೀಜಿಯವರು ಅವರ ಕನಸಲ್ಲಿ ಸ್ವಾಮಿ ಷಣ್ಮುಗ ದೇವರು ದರ್ಶನ ಪಡೆದ ನಂತರ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡರು. ಇಂದಿಗೂ ಭಕ್ತರನ್ನು ಆಕರ್ಷಣೆ ಮಾಡುತ್ತಿದೆ. ಷಣ್ಮುಖ ಅಂದರೆ ಏನು ಅರ್ಥ? 6 ಮುಖ ಇರುವ ದೇವರು. ವಿಶೇಷ ಏನಂದರೆ ಮೇಲೆ ನಿಮಗೆ ಮೂರ್ತಿ ಮೇಲೆ ಒಂದು ಕಿರೀಟ ಕಾಣಿಸ್ತಾ ಇದೆಯಲ್ಲ, ಡೈರೆಕ್ಟಾಗಿ ಸನ್ಲೈಟ್ ಬಿದ್ದರೆ ಅದು ರೇಂಬೋ ಕಲರು ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ್ದಾರೆ. ವಿಶೇಷ ಏನಂದರೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಆರ್ ಆರ್ ನಗರ, ಕೆಂಗೇರಿ ಎಲ್ಲ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ. ಅಷ್ಟು ಹೈಟಲ್ಲಿದೆ. ಮತ್ತು ಬೇರೆ ಬೇರೆ ಜಾಗದಲ್ಲಿ ಕರೆಯುವಂಥ ಹೆಸರು ಲಾರ್ಡ್ ಕಾರ್ತಿಕೇಯ, ಮುರುಘಾ, ಸ್ಕಂದ, ಹಿಂದೂ ವಾರ್ ಆ್ಯಂಡ್ ವಿಸ್ಡಮ್. ನಾವು ಹೆಂಗೆ ಕುಕ್ಕೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಿರೋ ಅದೇ ಥರ ತಮಿಳ್ನಾಡಲ್ಲಿ ಆರಾಯ್ದ ದೈವ ಅಂತಾರೆ. ಸುರ ಪದ್ಮವನ್ನು ಸಾಯಿಸೋದಕ್ಕೆ ಸುಬ್ರಹ್ಮಣ್ಯ ಅವರು ಬಂದಿರೋದು. ಮುರುಘನವರು ಹೆಂಗೆ ಬಂದಿದ್ದಂದರೆ ಶಿವನ 3ನೇ ಕಣ್ಣು ಆ ಲೈಟಿಂದ ಅವರ ಜನ್ಮ ಆಗುತ್ತೆ.